ಇವತ್ತಿಗೆ ಸರಿಯಾಗಿ 1 ತಿಂಗಳ ಹಿಂದೆ ಇಷ್ಟೊತ್ತಿಗಾಗಲೇ 8:30, 8:45 ಸಮಯಕ್ಕೆ ರೇಣುಕಾಸ್ವಾಮಿಯ ಹೆಣನೇ ಬಿದ್ದಿತ್ತು ಪಟ್ಟಣಗೆರೆ ಶೆಡ್ನಲ್ಲಿ. ತಮ್ಮ ಮಗ ಬೆಂಗಳೂರಿಗೆ ಹೋಗಿಬಿಟ್ಟಿದ್ದಾನೆ, ಅಲ್ಲಿ ಆತನ ಕೊಲೆಯಾಗಿದೆ ಅನ್ನೋದು ತಂದೆ ತಾಯಿಗೆ ಗೊತ್ತಿಲ್ಲದೆ ಈಗ ಬರ್ತಾನೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾನೆ ಅಂತ ವೆಯ್ಟ್ ಮಾಡ್ತಾಯಿದ್ರು. ಆತನ ಗರ್ಭಿಣಿ ಹೆಂಡತಿ ಕೂಡ ಗಂಡ ಬರ್ತಾನೆ ಒಟ್ಟಿಗೆ ಊಟ ಮಾಡಬಹುದು ಅಂತ ವೇಟ್ ಮಾಡ್ತಾಯಿದ್ರು. ಇಲ್ಲಿ ಪಟ್ಟಣಗೆರೆ ಶೆಡ್ನಲ್ಲಿ ಕೋಲಾಹಲ. ರೇಣುಕಾಸ್ವಾಮಿಯ ಕೊಲೆ ಮಾಡಿದವರು ಮುಂದೇನು ಮಾಡೋದು ಅಂತ ತಿಳಿದೇ ಗಾಬರಿಯಾಗಿದ್ದರು. ರಾಜರಾಜೇಶ್ವರಿ ನಗರದ ಮನೆಯಲ್ಲಿ ಕುಳಿತ ದರ್ಶನ್ ಕೊಲೆ ಕೇಸನ್ನು ಮುಚ್ಚಿ ಹಾಕೋದಕ್ಕೆ ಏನೇನು ಮಾಡಬೇಕು ಎಲ್ಲ ಪ್ರಯತ್ನ ಮಾಡ್ತಾ ಇದ್ದ. ತನ್ನ ಹತ್ರ ಇದ್ದ 30 ಲಕ್ಷ, ಪರಿಚಯದ ಮೋಹನ್ ರಾಜ್ಗೆ ಫೋನ್ ಮಾಡಿ ಇನ್ನೊಂದು 40 ಲಕ್ಷ ತರಿಸ್ಕೊಂಡು ಒಂದು 3-4 ಜನ ರೆಡಿ ಮಾಡಿ ಒಬ್ಬೊಬ್ಬರಿಗೆ 5 ಲಕ್ಷ 10 ಲಕ್ಷ ಕೊಡ್ತೀನಿ, ನೀವೇ ಹೋಗಿ ಸರೆಂಡರ್ ಆಗಿಬಿಡಿ ಅಂತ ಮಾತುಕತೆ ಕೂಡ ಇದೇ ಟೈಮ್ನಲ್ಲಿ ನಡೀತಾ ಇತ್ತು ಅನಿಸುತ್ತೆ. ಬಹುಶಃ ಇವತ್ತಿಗೆ 1 ತಿಂಗಳು, ನಾಳೆಗೆ ಆತನ ಹೆಣ ಸಿಕ್ಕು 1 ತಿಂಗಳಾಗತ್ತೆ. ಕುಟುಂಬಸ್ಥರಿಗೆ ಗೊತ್ತಾಗಿದ್ದು, ಅವರು ಬಂದಿದ್ದು ಎಲ್ಲ ವಿಷಯ ಗೊತ್ತಿದೆ ನಿಮಗೆ. ಈ ಮಧ್ಯದಲ್ಲಿ ಕೇಸಿನ ತನಿಖೆ ಹೆಂಗೆ ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳೋದಕ್ಕೆ ಹೊರಟ ಪ್ರತಿಯೊಬ್ಬರಿಗೂ ಗೊತ್ತಾಗೋದು ತುಂಬ ಟೈಟಾಗಿ ನಡೀತಿದೆ. ಎಲ್ಲೂ ಯಾರಿಗೂ ಅನುಮಾನಕ್ಕೆ ಆಸ್ಪದ ಬರದಂತೆ ಪೊಲೀಸರು ಪ್ರಕರಣದ ತನಿಖೆ ನಡೆಸ್ತಾ ಇದ್ದಾರೆ. ಐಡೆಂಟಿಫಿಕೇಶನ್ ಪರೇಡ್ ಅಂತ ಒಂದು ನಡೆಯುತ್ತೆ. ಪ್ರತ್ಯಕ್ಷದರ್ಶಿಗಳು ಇಂತಿಂಥವರನ್ನು ಈ ಕೆಲಸ ಮಾಡುವಾಗ ನಾವು ನೋಡಿದ್ವಿ ಅಂತ ಗುರುತು ಹಿಡಿತಾರೆ. ಇವರೇ ಇವನು ಹಿಂಗೆ ಮಾಡ್ತಿದ್ದ ಅಂತ ಐಡೆಂಟಿಫಿಕೇಶನ್ ಪರೇಡ್ ಅದು ಪರ್ಫೆಕ್ಟಾಗಿ ನಡೆದಿದೆ. ಅಲ್ಲಿಗೆ ಪ್ರಕರಣದಲ್ಲಿ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಂಗೆ ಅರ್ಥ. ಅದು ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ತು ಅಂತ. ಐಡೆಂಟಿಫಿಕೇಶನ್ ಪರೇಡ್ ಒಂದು ಇಂಟ್ರೆಸ್ಟಿಂಗ್ ಇರುತ್ತೆ. ಒಂದು 10-12 ಜನರ ಮಧ್ಯದಲ್ಲಿ, ಅದೇ ಹೈಟು ಅದೇ ಪರ್ಸನಾಲಿಟಿ ಇರೋರ ಮಧ್ಯದಲ್ಲಿ ನಿಜವಾದ ಆರೋಪಿಗಳನ್ನು ನಿಲ್ಲಿಸಿ ಇವ್ರ ಪೈಕಿ ಯಾರು ಅಂತ ಐ ವಿಟ್ನೆಸ್ಗಳಿಗೆ ಕೇಳ್ತಾರೆ. ಇವ್ರ ಪೈಕಿ ಯಾರು ಹೇಳಿ ಅಂತ ಐ ವಿಟ್ನೆಸ್ಗಳ ಪತ್ತೆ ಹಚ್ಚಿ ಇಂಥವ್ರು ಅಂತ ಹೇಳ್ತಾರೆ. ಅಲ್ಲಿಗೆ ಐಡೆಂಟಿಫಿಕೇಶನ್ ಪರೇಡು ಸರಿಯಾಗಿ ಆಯಿತು ಅಂತ ತಹಶೀಲ್ದಾರ್ ಸಮ್ಮುಖದಲ್ಲಿ ನಡೆಯುತ್ತೆ. ಇದು ತಾಲೂಕು ದಂಡಾಧಿಕಾರಿಗಳ ಸಮ್ಮುಖದಲ್ಲಿ ಆ ಪ್ರೊಸೆಸ್ಸನ್ನು ವಿಡಿಯೋ ರೆಕಾರ್ಡ್ ಮಾಡ್ತಾರೆ. ತುಮಕೂರಿನಲ್ಲಿ 2, ಬೆಂಗಳೂರಿನಲ್ಲಿ 1 ಐಡೆಂಟಿಫಿಕೇಶನ್ ಪರೇಡ್ ನೀಟಾಗಿ ಆಗಿದೆ. ತುಮಕೂರಿನಲ್ಲಿ ಕಾರ್ತಿಕ್ಕು ನಿಖಿಲ್ದು, ಬೆಂಗಳೂರಿನಲ್ಲಿ ಒಬ್ಬ ಆರೋಪಿಯ ಐಡೆಂಟಿಫಿಕೇಶನ್ ಪರೇಡು. ರಘು ಅಲಿಯಾಸ್ ರಾಘವೇಂದ್ರ, ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಕರೆಕ್ಟಾಗಿ ಐಡೆಂಟಿಫೈ ಮಾಡಿದ್ದಾರೆ ವಿಟ್ನೆಸ್ಸು. ಆರೋಪಿ ನಂಬರ್ 15 ಕಾರ್ತಿಕ್, ದರ್ಶನ್ ಆಪ್ತ, ರೇಣುಕಾಸ್ವಾಮಿಯ ಶವ ಎಸೆದವನು, ಕರೆಕ್ಟಾಗಿ ಐಡೆಂಟಿಫೈ ಆಗಿದ್ದಾನೆ. ನಿಖಿಲ್ ನಾಯಕ್, ಆರೋಪಿ ನಂಬರ್ 17, ದರ್ಶನ್ ಆಪ್ತ, ರೇಣುಕಾಸ್ವಾಮಿಯ ಶವ ತಗೊಂಡೋಗಿ ಎಸೆದಿದ್ದವನು, ಸರಿಯಾಗಿ ಐಡೆಂಟಿಫಿಕೇಶನ್ ಆಗಿದ್ದಾನೆ. ಇನ್ನು 2 ಮೊಬೈಲ್ಗಳು ಸಿಗ್ತಾ ಇಲ್ಲ. ಒಂದು ರೇಣುಕಾಸ್ವಾಮಿದು, ಇನ್ನೊಬ್ಬ ಆರೋಪಿಯದ್ದು. ಹೆಣ ಒಗೆದ ನಂತರ ಆ 2 ಫೋನ್ಗಳನ್ನು ಪಕ್ಕದ ರಾಜಕಾಲುವೆಗೆ ಎಸೆದಿದ್ರು ಇವರು. ಆ 2 ಫೋನ್ಗಳು ಸಿಗ್ತಾ ಇಲ್ಲ. ನಕಲಿ ಸಿಮ್ ಪಡೆದು ಹೆಚ್ಚಿನ ಮಾಹಿತಿ ಕಲೆ ಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಆ್ಯಸ್ ಆಫ್ ನೋ ಅಷ್ಟರ ಮಟ್ಟಿಗೆ ಪೊಲೀಸರು ಸಕ್ಸಸ್ ಆಗಿಲ್ಲ ಅನ್ನೋ ಸುದ್ದಿ. ಇದುವರೆಗೂ ಕಲೆಕ್ಟ್ ಆಗಿರುವ ಎಲ್ಲ ಮಾಹಿತಿಗಳನ್ನು ಪೆನ್ ಡ್ರೈವ್ಗೆ ಹಾಕಿದರೆ 8 GB ಬರ್ತಾ ಇದೆಯಂತೆ. 8 GB ಮಾಹಿತಿ. ಅದರಲ್ಲಿ ಪ್ರಮುಖವಾದದ್ದು 2 ಆರೋಪಿಗಳ ಗೂಗಲ್ ಟೈಮ್ ಲೈನ್. ಅನೇಕ ಸಂದರ್ಭದಲ್ಲಿ ಮೊಬೈಲಿನ ಆಪರೇಟಿಂಗ್ ಸಿಸ್ಟಮ್ ಕೇಳಿರುತ್ತೆ, ನಾವು ಓಕೆ ಮಾಡಿರ್ತೀವಿ ಅದನ್ನು, ಅದರಲ್ಲಿ ಏನು ಜಾಸ್ತಿ ತಲೆ ಕೆಡಿಸ್ಕೊಂಡಿರೋದಿಲ್ಲ. ಅದು ನೀವು ಓಡಾಡಿದ ಸ್ಥಳಗಳನ್ನು ಈ ಆಪರೇಟಿಂಗ್ ಸಿಸ್ಟಮ್ಮು ಟ್ರ್ಯಾಕ್ ಮಾಡಬಹುದಾ ಅಂತ ನಾವು ಓಕೆ ಅಂದಿರ್ತೀವಿ. ಹಾಗೆ 2 ದೀಪಕ್ ಮತ್ತು ನಂದೀಶು ತಮ್ಮ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಅದನ್ನು ಓಕೆ ಮಾಡಿದರು. ಅದರ ಅರ್ಥ ಅವರು ಘಟನೆ ನಡೆದ ದಿವಸ ಯಾವ್ಯಾವ ನಿಮಿಷದಲ್ಲಿ ಎಲ್ಲೆಲ್ಲಿದ್ದರು ಅಂತ ಟ್ರ್ಯಾಕ್ ಆಗ್ತಾ ಹೋಗಿರುತ್ತದು, ಮ್ಯಾಪ್ ತೋರಿಸ್ಬಿಡುತ್ತೆ. ಘಟನೆ ನಡೆದಂಥ ಟೈಮ್ನಲ್ಲಿ ಇವ್ರ ಆರೋಪಿಗಳು ನಿಜವಾಗ್ಲೂ ಅಲ್ಲಿ ಇದ್ದರು ಅನ್ನುವುದಕ್ಕೆ ಸಿಗುವ ಮತ್ತೊಂದು ಟೆಕ್ನಿಕಲ್ ಎವಿಡೆನ್ಸ್. ಆ ಟೆಕ್ನಿಕಲ್ ಎವಿಡೆನ್ಸನ್ನು ಪೊಲೀಸರು ತೆಗೆದಿದ್ದಾರೆ. 2 ಘಟನೆ ನಡೆದಾಗ ಅಲ್ಲಿದ್ದರು ಅನ್ನುವುದಕ್ಕೆ ಸಾಕ್ಷಿ ಅನ್ನುವಂತೆ.
ಇನ್ನು ಈ ಪವಿತ್ರ ಗೌಡ ಫ್ರೆಂಡ್ ಸಮತಾ ಜೈಲಿಗೆ ಬಂದು ನೋಡ್ಕೊಂಡು ಹೋದ್ರಲ್ಲ, ಸಮತಾ ನೋಟಿಸ್ ಕೊಟ್ಟಿದ್ದಾರೆ ಆಕೆಗೆ. ನಾನು ಜೈಲಿಗೆ ಯಾಕೆ ಬಂದ್ರಿ ಅಂತ ಕೇಳುವುದಕ್ಕಷ್ಟೇ ನೋಟಿಸು ಅನ್ಕೊಂಡೆ. ಗೂಗಲ್ ಪೇನೋ ಫೋನ್ ಪೇನೋ ಏನೋ ಒಂದು 3,000 ರೂಪಾಯಿ ಸಮತಾ ಕಡೆಯಿಂದ ಮರ್ಡರ್ ಕೇಸಿನ ಆರೋಪಿ ಧನರಾಜಿಗೆ ಹೋಗಿದೆ. UPI ಪೇಮೆಂಟ್ ಆಗಿದೆ 3,000 ರೂಪಾಯಿ ಅಂತೆ. ಇದೇ 3,000 ರೂಪಾಯಿಗಳನ್ನು ಬಳಸಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡಲಾಗಿತ್ತಲ್ಲ, ಮೆಗ್ಗರ್ ಮಷಿನ್, ಅದನ್ನು ಧನರಾಜ್ ಖರೀದಿ ಮಾಡಿರುವ ಸಾಧ್ಯತೆ ಇದೆ ಅಂತಿದ್ದಾರೆ. ಇದು ಮರ್ಡರ್ಗಿಂತ ಮುಂಚೆನೇ ಆಗಿರೋದು. ಇದು ತನಿಖೆ ಮಾಡ್ತಾ ಮಾಡ್ತಾ ಇವನಿಗೆ ಯಾರ್ಯಾರು ದುಡ್ಡು ಕಳಿಸಿದ್ದಾರೆ ಅಂತ ನೋಡಿದ್ರೆ ಈ ಹಿಂದೆ ಸಮತಾ ಮೊಬೈಲ್ನಿಂದ ದುಡ್ಡು ಬಂದಿದೆಯಂತೆ 3,000. ಯಾಕೆ ಅವನಿಗೆ 3,000 ಕಳಿಸಿದ್ರಿ? ಪೊಲೀಸರ ಪ್ರಶ್ನೆ. ಸಮತಾ ಮೇಡಮಿಗೆ ಪೊಲೀಸರ ಪ್ರಶ್ನೆ. ACP ಚಂದನ್ ನೇತೃತ್ವದಲ್ಲಿ ಸಮತಾ ವಿಚಾರಣೆ ಅನ್ನುವ ಮಾಹಿತಿ ಇದೆ. ಈ ಸಮತಾಗೆ ಸಂಬಂಧಿಸಿದ ಇನ್ನೊಂದು ಸುದ್ದಿ ನಾಳೆ ಬ್ರೇಕ್ ಮಾಡ್ತೀವಿ, ವಿವರಗಳನ್ನು ನೋಡಿ. ಇದು ಕೋರ್ಟ್ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಯಿತು ಇವತ್ತು. ಆರೋಪಿ ನಂಬರ್ 17 ನಿಖಿಲ್ ನಾಯಕ್ ಪರವಾಗಿ ಅವರ ವಕೀಲರು ಜಾಮೀನು ಅರ್ಜಿಯನ್ನು ಹಾಕ್ಕೊಂಡಿದ್ರು. ನೋಡಿ, ಕೋರ್ಟ್ನಲ್ಲಿ ಮರ್ಡರ್ ಕೇಸ್ಗಳಲ್ಲಿ ಚಾರ್ಜ್ ಶೀಟ್ ಆಗೋದಕ್ಕಿಂತ ಮುಂಚೆ ಜಾಮೀನು ಅರ್ಜಿ ಹಾಕ್ಕೊಳ್ಳಬಾರ್ದು ಅಂತಿಲ್ಲ. ಆದರೆ ಪ್ರೆಸಿಡೆನ್ಸ್ ನೋಡಿದ್ರೆ, ಈ ಹಿಂದೆ ನಡೆದಿರುವ ರೀತಿ ನೋಡಿದ್ರೆ ಚಾರ್ಜ್ ಶೀಟ್ ಆಗಲಿ ಇರಿ ಅಂತ ಜಾಮೀನು ಅರ್ಜಿಗಳನ್ನು ತಳ್ಳಿ ಹಾಕಿರುವ ಉದಾಹರಣೆಗಳನ್ನು ಜಾಸ್ತಿ ನೋಡ್ತೀವಿ. ಪೊಲೀಸರು ಹೇಳ್ತಾರೆ ಅಬ್ಜೆಕ್ಷನ್ನಲ್ಲಿ ಇನ್ನೂ ತನಿಖೆ ನಡೀತಾ ಇದೆ, ಈಗಲೇ ಇವನು ಹೊರಗೆ ಬಿಟ್ಟುಬಿಟ್ರೆ ತನಿಖೆಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ. ಪೊಲೀಸ್ ವಾದವನ್ನು, ಅರ್ಥಾತ್ ಪ್ರಾಸಿಕ್ಯೂಷನ್ ವಾದವನ್ನು ನ್ಯಾಯಾಲಯಗಳು ಮಾನ್ಯ ಮಾಡಿರುವ ಉದಾಹರಣೆಗಳು ಜಾಸ್ತಿ ಕಾಣಿಸ್ತವೆ ನಮಗೆ. ಅದರ ಅರ್ಥ ಆರೋಪಿಗಳ ಜಾಮೀನು ಅರ್ಜಿ ಹಾಕ್ಕೊಳ್ಳೇಬಾರ್ದು ಅಂತಲ್ಲ, ಹಾಕ್ಕೊಂಡಿದ್ದಾರೆ. ಇದರಲ್ಲೊಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟು. ಇವರು ಜಾಮೀನು ಅರ್ಜಿ ಹಾಕ್ಕೊಂಡಿದ್ದಾರೆ ನಿಖಿಲ್ ನಾಯಕ್ ಪರವಾಗಿ, ಆರೋಪಿ ನಂಬರ್ 17. ನ್ಯಾಯಾಲಯ ಪ್ರಾಸಿಕ್ಯೂಷನ್ ಕೇಳುತ್ತೆ ನಿಮ್ದೇನಾದ್ರು ಅಬ್ಜೆಕ್ಷನ್ ಇದೆಯಾ ಅಂತ. ಪ್ರಾಸಿಕ್ಯೂಟರು, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅಬ್ಜೆಕ್ಷನ್ಸ್ ಹಾಕಿದ್ದಾರೆ. ಇವರು ಅಬ್ಜೆಕ್ಷನ್ ಹಾಕಿದ ರೀತಿಯನ್ನು ನೋಡಿದ್ರೆ, ಅಬ್ಜೆಕ್ಷನ್ ಎಂತ ಸ್ಟ್ರಾಂಗ್ ಇತ್ತು ಅಂದರೆ, ಸಡನ್ಲಿ ನಿಖಿಲ್ ನಾಯಕ್ ಪರ ಆರೋಪಿಗಳು ನ್ಯಾಯಾಲಯಕ್ಕೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಇಲ್ಲ, ಪ್ರಾಸಿಕ್ಯೂಷನ್ ಹೇಳ್ತಾ ಇದೆ ಐಡೆಂಟಿಫಿಕೇಷನ್ ಪರೇಡ್ ಆಗಬೇಕು ಅಂತಿದ್ದಾರೆ, ಜೊತೆಗೆ ಒಂದು ಹೇರ್ ಸ್ಯಾಂಪಲ್ ಕಲೆಕ್ಟ್ ಮಾಡಬೇಕು ಅಂತಿದ್ದಾರೆ. ಆದ್ದರಿಂದ ಅದನ್ನೆಲ್ಲ ಮಾಡ್ಕೊಳ್ಳಿ ಪೊಲೀಸರು, 3-4 ದಿವಸ ಆದಮೇಲೆ ನನ್ನ ಅರ್ಜಿಯನ್ನು ವಿಚಾರಣೆ ಕೈಗೆತ್ಕೊಳ್ಳಿ ಅಂದರು. 3-4 ದಿವಸ ಆದಮೇಲೆ ಅರ್ಜಿಯನ್ನು ವಿಚಾರಣೆ ಕೈಗೆತ್ಕೊಳ್ಳಿ ಅಂತಾರೆ ನಿಖಿಲ್ ನಾಯಕ್ ಪರ ವಕೀಲರು. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಹೇಳ್ತಾರೆ ಪ್ರಸನ್ನ ಕುಮಾರ್, ಅದು ಹೆಂಗಾಗತ್ತೆ? ನೀವು ಜಾಮೀನು ಅರ್ಜಿ ಸಲ್ಲಿಸಿದ್ದೀರಿ, ನಾನು ಅಬ್ಜೆಕ್ಷನ್ ಹಾಕಿದ್ದೀನಿ. ನಾನು ಅಬ್ಜೆಕ್ಷನ್ ಹಾಕಿರೋದು ಈಗಲೇ ವಿಚಾರಣೆಗೆ ಬರುವ ಕಾರಣಕ್ಕಲ್ಲ, ನಿಮ್ಮ ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಅಂತ ಅಬ್ಜೆಕ್ಷನ್ ಹಾಕಿದ್ದೀನಿ ನಾನು. ನೀವು ಪೋಸ್ಟ್ಪೋನ್ ಮಾಡಿ ಅಂದರೆ ಹೆಂಗೆ ಅಂತ ನಡೆಯುತ್ತಿದೆ ಹಂಗೆ ವಾದ ಪ್ರತಿವಾದ. ನೀವು ಹೆಂಗೆ ಪೋಸ್ಟ್ಪೋನ್ ಮಾಡಿ ಅಂತೀರಿ? ನಿಮ್ಮ ಜಾಮೀನು ಅರ್ಜಿ ವಜಾ ಮಾಡಿ ಅಂತ ನಾನು ಅಬ್ಜೆಕ್ಷನ್ ಹಾಕಿರೋದು. 3 ದಿವಸ ಬಿಟ್ಟು ವಿಚಾರಣೆ ಮಾಡಿ, 4 ದಿವಸ ಬಿಟ್ಟು ವಿಚಾರಣೆ ಮಾಡಿ, ಇದೆಲ್ಲಿನ ಲೆಕ್ಕಾಚಾರ ಅಂದಿದ್ದಾರೆ ಪ್ರಸನ್ನ ಕುಮಾರ್ ಅವರು. ಅದಕ್ಕೆ ಸರಿ, ಹಾಗಿದ್ದರೆ ನಾನು ಸಲ್ಲಿಸಿರುವ ಜಾಮೀನು ಅರ್ಜಿಯನ್ನು ವಾಪಸ್ ಪಡ್ಕೋತೀನಿ ಅಂತ ನಿಖಿಲ್ ನಾಯಕ್ ಪರ ವಕೀಲರು ಹೇಳಿದ್ದಾರೆ. ವಾಪಸ್ ತಗೊಂಡ್ಬಿಡ್ತೀನಿ ನಾನು ಅಂತ. ಪ್ರಸನ್ನ ಕುಮಾರ್ ಅದಕ್ಕೂ ಬಿಟ್ಟಿಲ್ಲ. ವಾಪಸ್ ತಗೊಳ್ಳೋದಾದ್ರೆ ಅದು ಡಿಸ್ಮಿಸ್ ಅಂತ ಆಗಬೇಕು, ಅರ್ಜಿ ವಜಾ ಅಂತ ಆಗಬೇಕು. ಸುಮ್ಮನೆ ನಮ್ಮ ಅಬ್ಜೆಕ್ಷನ್ ನೋಡ್ಕೊಂಡು ಅಬ್ಜೆಕ್ಷನ್ ಸ್ಟ್ರಾಂಗ್ ಆಗಿದೆ ಬಿಡಿ ನಾನು ವಾಪಸ್ ತಗೋತೀನಿ ಅಂದುಬಿಟ್ರೆ ಇಲ್ಲ, ಕೋರ್ಟಿನ ರೆಕಾರ್ಡ್ನಲ್ಲಿ ದಾಖಲಾಗಬೇಕಿದು. ಅರ್ಜಿಯನ್ನು ಏನಂತ ಪಿಟಿಷನ್ ಈಸ್ ಡಿಸ್ಮಿಸ್ಡ್ ಆಸ್ ವಿಡ್ರಾನ್ ಅಂತ, ಪಿಟಿಷನ್ ಈಸ್ ಡಿಸ್ಮಿಸ್ಡ್ ಆಸ್ ವಿಡ್ರಾನ್ ಅಂತ ಕೋರ್ಟಿನ ದಾಖಲೆಗಳಲ್ಲಿ ಬರಬೇಕು ಅಂತ SPP ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಿದ್ದಾರೆ. ನ್ಯಾಯಾಲಯ ಒಪ್ಕೊಂಡಿದೆ. ಅದಕ್ಕೆ ಸುಮ್ಮನೆ ನಿಮ್ಮ ಅಬ್ಜೆಕ್ಷನ್ ಸ್ಟ್ರಾಂಗ್ ಆಗಿದ್ದಾವೆ, ನಮ್ಮ ವಿಚಾರಣೆ ಹೆಂಗಿದ್ರೆ ಒಂದು 3-4 ದಿವಸ ಬಿಟ್ಟು ಮಾಡಿ. ನಿಮ್ಮ ಅಬ್ಜೆಕ್ಷನ್ ಸ್ಟ್ರಾಂಗ್ ಆಗಿದ್ದಾವೆ, ನಾವು ನಮ್ಮ ಅರ್ಜಿ ವಾಪಸ್ ತಗೋತೀವಿ ಬಿಡಿ, ಅದೆಲ್ಲ ನನ್ನ ಮುಂದೆ ಬೇಡ ಅಂದ್ರಂತೆ SPP ಪ್ರಸನ್ನ ಕುಮಾರ್. ಬೇಲ್ ಅಪ್ಲಿಕೇಶನ್ ಹಾಕಿದ್ದೀರಿ, ನಾನು ಅದಕ್ಕೆ ಅಬ್ಜೆಕ್ಷನ್ ಹಾಕಿದ್ದೀನಿ. ಈ ಬೇಲ್ ಅಪ್ಲಿಕೇಶನ್ ಅಪ್ಹೆಲ್ಡ್ ಆಯಿತಾ ವಜಾ ಆಯಿತಾ ಅದು ತೀರ್ಮಾನ ಆಗಬೇಕಾಗಿರೋದು. ಪೋಸ್ಟ್ಪೋನ್ ಆಯಿತಾ ವಿಡ್ರಾ ಆಯಿತಾ ಅನ್ನೋದು ಅಲ್ಲ ಅಂತ ನ್ಯಾಯಾಲಯ ಕರೆಕ್ಟು ಅಂತ ಹೇಳಿದೆ. ಹೋಮ್ ಮಿನಿಸ್ಟರ್ ಮಾತಾಡಿದ್ದಾರೆ ಇವತ್ತು. ಹೌದು, 1 ತಿಂಗಳಾಯಿತು ಇವತ್ತಿಗೆ. ಹೆಚ್ಚಿನ ಸಾಕ್ಷಿಗಳನ್ನು ಸಂಗ್ರಹಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಯಾರನ್ನೂ ರಕ್ಷಿಸುವ ಪ್ರಶ್ನೆ ಇಲ್ಲ, ಉದ್ದೇಶ ಇಲ್ಲ.
ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಶೀಘ್ರದಲ್ಲಿ ತನಿಖೆ ಮಾಡಿ ಅಂದರೆ ಏನರ್ಥ? ಅವರವರ ನಿಯಮಗಳು ಪ್ರಕ್ರಿಯೆ ಪ್ರಕಾರ ಹೋಗ್ತಿದ್ದಾರೆ ಅಂತ. ಕೇಳಿಸ್ಕೊಳ್ಳಿ. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ. ಅದಾದ್ಮೇಲೆ ಚಾರ್ಜ್ ಶೀಟ್ ಮಾಡ್ತಾರೆ. ಏನ್ ಫಾಸ್ಟ್ ಫಾರ್ವರ್ಡ್ ಮಾಡೋದಕ್ಕೆ ಮಾಡಕ್ಕಾಗತ್ತಾ? ಅದಕ್ಕೆ ಆದಂತ ಪ್ರೊಸೀಜರ್ ಅಲ್ಲಿ ಇದು ಇದೆ. ಅದು ಸಫಿಶಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂತ ಅಗತ್ಯನೂ ಇಲ್ಲ, ಮಾಡೋದು ಇಲ್ಲ. ಅಲ್ಲ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.